ಗಣಕರಂಗ ಧಾರವಾಡ ನಡೆಸುತ್ತಿರುವ ಬುದ್ಧ ಜಯಂತಿ ಕವನ ಸ್ಪರ್ಧೆ 2026. ವಿಷಯ ಬುದ್ಧ ಯುದ್ಧ. ಶೀರ್ಷಿಕೆ ಏಷ್ಯಾದ ಬೆಳಕು ಮತ್ತೆ ಜಗಕ್ಕೆ ಬೇಕು. ಬರೆದವರು ರಾಮಕೃಷ್ಣ ಗೋಖಲೆ, ಸೊರಬ. ದೇಶ ದೇಶಗಳ ನಡುವೆ ಅರ್ಥವಿಲ್ಲದ ಹಾವ, ಅಭದ್ರತೆಯ ಕರಿನೆರಳ ಹಾವ, ಸ್ವಾರ್ಥ ಇನ್ನೊಬ್ಬರ ಭಾವ. ಬಲಾಢ್ಯ ದೇಶಗಳ ಸ್ವಹಿತ ನೀತಿಗಳೇ ಆಶ್ರಿತ ದೇಶಗಳಿಗೆ ಅಂಕೆ, ಅವಕ್ಕೆ ಅಳಿವು ಉಳಿವಿನ ಭಯದ ಶಂಕೆ. ಗುಲಾಮೀತನ ಕಿರು ದೇಶಗಳಿಗೆ ಅನಿವಾರ್ಯ ಕಾರಣ, ಬಲಿಷ್ಠರ ಯುದ್ಧದ ಅಮಲು, ದಬ್ಬಾಳಿಕೆಯ ಹೂರಣ. ನೀರಿಲ್ಲ ಕಾರ್ಮೋಡದಲ್ಲಿ ಕ್ಷಿಪಣಿ ಬಾಂಬ್ಗಳದೇ ಕಾರುಬಾರು, ಗುಡುಗು ಸಿಡಿಲು ಬೆಂಕಿ ಮಳೆಯಾರ್ಭಟದಲ್ಲಿ ಪೌರುಷದ ಮಾತು ಬಲು ಜೋರು. ಬಡ ದೇಶಿಗರಿಗೆ ಅನ್ನ ನೀರಿಗೂ ಹೈರಾಣ, ಅಲ್ಲಿನ ಸಾಮಾನ್ಯರ ಬದುಕು ದಾರುಣ. ಗುರಿ ಇಲ್ಲದ ಬಲವಿಲ್ಲದ ದೇಶವಾಸಿಗಳ ಭವಿಷ್ಯದ ದಾರಿ ಎತ್ತ, ಒಂಟೆ ಪ್ರಯಾಣ ಅನಿವಾರ್ಯ ಓಎಸ್ಎಸ್ನತ್ತ. ಸಂಪತ್ತು ದೌಲತ್ತು ಖರ್ಚು ಮಾಡಿಸುವ ದುರ್ಬುದ್ಧಿಯವರು, ಹಣ ಕೊಟ್ಟೆ ಎಲ್ಲರನ್ನೂ ಆಟ ಆಡಿಸುವ ಜಾಣರು. ರಾಗ ದ್ವೇಷಗಳ ಯುದ್ಧಕ್ಕೆ ಯುದ್ಧ ಪರಿಹಾರವಲ್ಲವೆಂದವ ಬುದ್ಧ. ಅಶೋಕ ಅರಿತಿದ್ದ ಈ ಚಿಂತನೆಯ ಖುದ್ದ. ಏಷ್ಯಾದ ಬೆಳಕು ಆದವರು ಬುದ್ಧ, ಜನ ನಗುತ್ತ ಬಾಳಲು ಬೋಧನೆಗಾಗಬೇಕು ಸಿದ್ಧ. ಸಹನೆಯ ಶಾಂತಿ ಮಾತು ಸೌಹಾರ್ದದೆಡೆ ಚಿತ್ತ, ಜಗಕ್ಕೆ ಈಗ ಬುದ್ಧನ ಕರೆತರುವವ ನಿಜಕ್ಕೂ ಪ್ರಬುದ್ಧ. ಧನ್ಯವಾದಗಳು. ಓದಿದವರು ಡಾಕ್ಟರ್ ಸ್ವಾತಿ ಧನಂಜಯ ಗೋಖಲೆ. ಬರೆದವರು ರಾಮಕೃಷ್ಣ ಗೋಖಲೆ, ಸೊರಬ.